ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗು ಲಾಗ್. ಬನ್ನಿ ಫ್ರೆಂಡ್ಸ್, ನಾನು ಗೌರಿ ಗಣೇಶ ಹಬ್ಬದ ಇವತ್ತು ಒಂದು ಚಿಕ್ಕ ಲಾಗ್ಸ್ ಹಾಕ್ತಾಯಿದ್ದೀನಿ. ಅದು ನಾವು ಹಬ್ಬ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಹಂಗೆ ಒಂದು ಹಂಚ್ಕೊತಾ ಇದ್ದೀನಿ, ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಗೌರಿ ಹಬ್ಬದ ದಿವಸ ನೋಡಿ, ನಾವು ಹಳೆ ಸಂಪ್ರದಾಯ ಬಿಟ್ಟಿಲ್ಲ, ನಾವು ಅದನ್ನು ನೆಡ್ಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಗೌರಿ ಹಬ್ಬದ ದಿನ ಮರನೇ ನಾವು ಗೌರಮ್ಮ ಅಂತ ಅನ್ಕೋತೀವಿ. ಅದನ್ನು ನೋಡಿ, ಈ ಥರ ಹಸು ಗಂಜಲ ತಂದು, ಸಗಣಿ ತಂದು, ಈ ಥರ ಎಲ್ಲ ಸಾರಿಸಿ ಅದನ್ನು ಎಲ್ಲ ಸಾರಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಈ ಥರ ಇಟ್ಕೋತೀವಿ. ಅದನ್ನು ಪೂಜೆ ಮಾಡ್ತೀವಿ. ಅದಕ್ಕೂ ಗೌರಮ್ಮ ಅಂತ ತಿಳ್ಕೊಂಡಿದ್ದು ನಾವು ಅದನ್ನು ಮಾಡ್ತೀವಿ. ಇದು ಆಗ್ಲಿಂದನೂ ನಮ್ಮ ಅಜ್ಜಿಯವರು ಆ ಥರ ಮಾಡ್ತಾಯಿದ್ರು. ನಾವು ಅದನ್ನು ಬಿಟ್ಟಿಲ್ಲ, ಆ ಸಂಪ್ರದಾಯ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಗೌರಿ ಹಬ್ಬದ ದಿವಸ ಬೆಳಗ್ಗೆನೆ ಬಾಗಿಲು ಎಲ್ಲ ಒರೆಸಿ ರಂಗೋಲಿ ಹಾಕಿ, ಮತ್ತು ಬೆಳಗ್ಗೆನೇ ನಾವು ಹೊಸ್ಲು ಪೂಜೆ ಮಾಡ್ಕೊತೀವಿ. ಅವತ್ತು ಗೌರಿ ಹಬ್ಬದ ದಿವಸ ಹೊಸ್ಲಲ್ಲಿ ಗೌರಮ್ಮನ ಮಾಡ್ಕೊಳ್ಳೋದು. ನೋಡಿ, ಮರ ಎಲ್ಲ ಸಾರಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಳ್ಳೋದು. ಒಣಗಿದ ಮೇಲೆ ನೋಡಿ, ಅದು ಪೂಜೆ ಮರಕ್ಕೆ ಮತ್ತು ಹೊಸ್ಲಿಗೆ ಎಲ್ಲ ಹಿಂಗೆ ಪೂಜೆ ಮಾಡ್ಕೋತೀವಿ. ಮತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಗೌರಿ ಹಬ್ಬದ ದಿವಸ ತೋಟದಲ್ಲಿ ನಮ್ಮದು ಮುನೇಶ್ವರ ದೇವಸ್ಥಾನ ಐತೆ, ಅಲ್ಲಿ ಊರಿಗೆ ಅಂತ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಮುನೇಶ್ವರನ ದೇವಸ್ಥಾನ ಇದೆ ನಮ್ಮ ತೋಟದಲ್ಲಿ. ನಾವು ನೈವೇದ್ಯನ ಅಲ್ಲೇ ತೋಟದಲ್ಲೇ ಮಾಡ್ಕೋಬೇಕು. ಅದು ಸಿಹಿ ಬೆಲ್ಲದನ್ನ ಮಾಡ್ಕೋಬೇಕು. ನನ್ನ ಮಗಳು ಅಲ್ಲಿ ನವಿಲು ಕೂಗ್ತಾ ಇತ್ತು, ಅದನ್ನು ನಾವು ನೈವೇದ್ಯನ ಬೆಲ್ಲದನ್ನ ಸಿಹಿ ಅಲ್ಲೇ ಮಾಡ್ಕೋಬೇಕು. ನೋಡಿ, ಒಲೆ ಹಚ್ಚೋಕ್ಕೆ ಹಿಂದಿನ ದಿನ ನೈಟು ಮಳೆ ಬಂದಿದ್ದರಿಂದ ಸೌದೆ ಎಲ್ಲ ನೆಂದೋಗಿತ್ತು. ಅದನ್ನು ಸಾಹಸ ಮಾಡ್ತಾ ಇದ್ದೋ. ನೋಡಿ, ಒಲೆ ಎಲ್ಲ ಹಚ್ಚಿ ಎಲ್ಲ ಮಾಡಿ ಬೆಲ್ಲದನ್ನ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡು ಮಾಡ್ಕೊತಾ ಇದ್ದೀವಿ. ಗೊತ್ತಾಗಿಲ್ಲ, ಹಿಂದಿನ ದಿನ ಮಳೆ ಬಂದಿದೆ, ಸೌದೆ ಎಲ್ಲ ನೆಂದೋಗ್ಬಿಟ್ಟಿತ್ತು. ತುಂಬ ಹಚ್ಚೋಕ್ಕಂತೂ ಒಲೆನ ತುಂಬ ಕಷ್ಟಪಟ್ಟು ಅದನ್ನು ಒಲೆ ಹಚ್ಚಿಸ್ತೋ. ನೋಡಿ, ಅನ್ನ ಮಾಡ್ಕೊಂಡು ಬೆಲ್ಲದನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು, ಬೆಲ್ಲ ಮತ್ತು ಅನ್ನ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಮತ್ತು ಕಾಯಿ, ತೆಂಗಿನಕಾಯಿನ ಸಣ್ಣ ಸಣ್ಣ ಕುಯ್ದುಬಿಟ್ಟು ಹಚ್ಬಿಟ್ಟು ನೋಡಿ, ಈ ಥರ ಹಾಕ್ಕೊಂಡು ಬೆಲ್ಲದನ್ನೂ ಮಾಡ್ಕೋತೀವಿ. ಇದೇ ಥರ ಹಾಕ್ಕೊಂಡು ನೈವೇದ್ಯ ರೆಡಿ ಆಯಿತು. ಈಗ ನಾ ಈ ಕಡೆ ನೈವೇದ್ಯ ಮಾಡೋ ಅಷ್ಟರಲ್ಲಿ ಆ ಕಡೆ ದೇವ್ರಿಗೂ ಎಲ್ಲ ರೆಡಿ ಮಾಡ್ಕೊಂಡ್ರು. ನೋಡಿ, ನೈವೇದ್ಯ ಇಟ್ಟು ದೇವ್ರ ಪೂಜೆನೂ ಮುಗಿಸ್ಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಪ್ರತಿ ಸರಿನೂ ಹಬ್ಬಗಳಲ್ಲೆಲ್ಲ ಹೋಗಿ ಇಲ್ಲಿ ತೋಟದಲ್ಲಿ ಮುನೇಶ್ವರ ಮಾಡ್ಕೊಂಡು ಬರ್ತೀವಿ. ಹಬ್ಬಗಳಲ್ಲೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನಾವೂ ಪ್ರಸಾದ ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದು. ನೋಡಿ, ಇಲ್ಲಿ ಇದೊಂದು ಗಿಡ ಐತೆ. ಇದು ಯಾರಿಗೆ ಗೊತ್ತೈತೆ ಈ ಗಿಡ ಏನು ಹಣ್ಣು, ಇದು ಏನು ಗಿಡ ಅನ್ನೋದು ಗೊತ್ತಿರೋರು ಕಮೆಂಟ್ಸ್ ಹಾಕಿ. ನಾವು ಚಿಕ್ಕದ್ರಲ್ಲ ಈ ಹಣ್ಣಂತೂ ಎಷ್ಟೊಂದು ನಾನು ಎಷ್ಟೋ ವರ್ಷ ಆಗಿತ್ತು ಈ ಹಣ್ಣು ನೋಡಿ. ಹಣ್ಣು ಬಿಟ್ಟಿತ್ತು ನೋಡಿ, ಈ ಥರ. ಅದು ಯೆಲ್ಲೋ ಕಲರ್ ಇರುತ್ತೆ, ಹಣ್ಣಾದರೆ ನೋಡಿ ಈ ಥರ ಬ್ರೌನ್ ಕಲರ್ ಬರುತ್ತೆ. ಯಾರ್ಯಾರಿಗೆ ಗೊತ್ತು ಈ ಗಿಡ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ, ಏನು ಗಿಡ ಅಂತ ಇದು. ಅದನ್ನು ಹಂಗೆ ಒಂದು ವಿಡಿಯೋ ಕ್ಲಿಪ್ಪು ತಗೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಬಂದು ಮನೆ ಕಡೆ ಬರ್ತಾ ಹಾಗೆ ತೋಟದಲ್ಲಿ ಸಪೋಟ ಹಣ್ಣು ಎಲ್ಲ ಸಿಕ್ತು, ಕಿತ್ಕೊಂಡು ಹಂಗೆ ಬಂದು ಮತ್ತು ಹಂಗೆ ಬರ್ತಾ ದೇವಸ್ಥಾನ, ಗ್ರಾಮ ದೇವತೆ ದೇವಸ್ಥಾನದ ಪೂಜೆ ನಡೀತಾ ಇತ್ತು. ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಇಲ್ಲೂ ಪೂಜೆ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಬಂದು, ಇಲ್ಲಿ ಫಸ್ಟು ಗಣೇಶನ ದೇವಸ್ಥಾನ ಐತೆ. ಗಣೇಶನ ದೇವಸ್ಥಾನಕ್ಕೆ ಕೈ ಮುಗಿದು ಇಲ್ಲಿ ಗ್ರಾಮ ದೇವತೆ ಮಾರಮ್ಮ ತಾಯಿ ಅಥವಾ ಕರಿನಳಮ್ಮ ಪೂಜೆ ಮುಗಿಸ್ಕೊಂಡು ಮತ್ತು ಇಲ್ಲಿ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮುಗಿಸ್ಕೊಂಡು ನೋಡಿ, ಇಲ್ಲಿ ದೇವಸ್ಥಾನ ಸುತ್ತ ಈ ಥರ ವ್ಯೂಸ್ ಇದೆ. ತುಂಬ ಚೆನ್ನಾಗೈತೆ ದೇವಸ್ಥಾನ ಸುತ್ತ.
ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಪೂಜೆನೂ ಮುಗಿಸ್ಕೊಂಡು ಹಾಗೆ ಬಂದು ಮನೆಗೆ ಬಂದು ಹಂಗೆ ಹಬ್ಬದ ಸ್ಪೆಷಲ್ ಏನಾದರೂ ಮಾಡೋಣಂತ ಈ ವಿಡಿಯೋ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ರೆಸಿಪಿದು. ಹಂಗೆ ಒತ್ತು ಶಾವಿಗೆ ಮಾಡೋಣ, ಅಕ್ಕಿ ಶಾವಿಗೆ ಮಾಡೋಣ ಅಂದ್ಬಿಟ್ಟು ಅದನ್ನು ಹಬ್ಬದ ಸ್ಪೆಷಲ್ಲಾಗಿ ಮಾಡಿಕೊಂಡು ಈ ರೆಸಿಪಿ ಬೇಕಾದರೂ ಹಾಕಿದ್ದೀನಿ, ರೆಸಿಪಿ ನೋಡಿ. ಮತ್ತು ಇದು ಬೆಳಗ್ಗೆಗೆ ಹಬ್ಬದ ದಿವಸ ಗಣೇಶನದು ಪೂಜೆ. ಅವತ್ತು ಮಾಮೂಲಿ ಗಣೇಶನ ಪೂಜೆ ಎಲ್ಲ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆಲ್ಲ ಕಡುಬು ಎಲ್ಲ ರೆಡಿ ಮಾಡಿಕೊಂಡು ಈ ರೆಸಿಪಿನೂ ಹಾಕ್ತೀನಿ ನೋಡಿ. ಕಡುಬು ರೆಡಿ ಆಯಿತು. ಕಡುಬು ರೆಡಿ ಮಾಡ್ಕೊಂಡು ಮನೆಯಲ್ಲೂ ನಾವೇನು ಗಣೇಶನ ಮನೇಲಿ ಕೂರಿಸೋದಿಲ್ಲ, ಮಾಮೂಲಿ ಗಣೇಶನ ವಿಗ್ರಹ ಪೂಜೆ ಮಾಡ್ಕೊಂಡು ನೈವೇದ್ಯ ಇಟ್ಟು ಮತ್ತು ನಮ್ಮ ಮನೆ ಮುಂದೆನೇ ಆ ರೋಡಲ್ಲಿ ಗಣೇಶನ ಕೂರಿಸಿದ್ರು. ನನ್ನ ಮಗಳು ರಂಗೋಲಿ ಎಲ್ಲ ಹಾಕಿದ್ಲು, ಅಲ್ಲಿಗೂ ನೈವೇದ್ಯ ತೊಗೊಂಡು ಪೂಜೆಗೆ ಹೋದೋ. ಗಣೇಶನ ಪೂಜೆಗೆ ನನ್ನ ಮಗಳೇ ರಂಗೋಲಿ ಹಾಕಿದ್ಲು, ಚೆನ್ನಾಗಿ ಹಾಕಿದ್ಳಲ್ಲ ಫ್ರೆಂಡ್ಸ್. ಪೂಜೆ ಎಲ್ಲ ನಡೀತಿತ್ತು. ನಾವು ಪೂಜೆಗೆ ಅಂತ ಹೋದೋ. ಪೂಜೆ ಎಲ್ಲ ಮುಗಿಸ್ಕೊಂಡು ಗಣೇಶನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೇನು ಗಣೇಶನ ಕೂರಿಸಲ್ಲ, ಕೂರಿಸಿರತ್ತ ಹೋಗಿ ಪೂಜೆಗೆ ಹೋಗ್ತೀವಿ. ಮನೆಯಲ್ಲಿ ಮಾಮೂಲಿ ಚಿಕ್ಕದು ಗಣೇಶನ ವಿಗ್ರಹ ಇದ್ದೇ ಇರುತ್ತಲ್ವ, ಅದು ಮಾಮೂಲಿ ಗಣೇಶನ ಪೂಜೆ ಮಾಡ್ಕೋತೀವಿ. ಇದು ಹಬ್ಬದ ದಿವಸ ನೈಟು ಒಂದಂಗೆ ಲೈಟಿಂಗ್ಸ್ದು ವಿಡಿಯೋನೂ ಅಪ್ಲೋಡ್ ಮಾಡಿದೆ ನೋಡಿ. ಇದು ನಮ್ಮ ರೋಡು, ನಮ್ಮ ಏರಿಯಾ ಗಣೇಶನ ಹಬ್ಬ ಬಂದರೆ ಎಷ್ಟು ಖುಷಿ ಅಲ್ಲ ಫ್ರೆಂಡ್ಸ್ ನೋಡೋದಕ್ಕೆ. ಒಂದೊಂದು ರೋಡಲ್ಲಿ ಒಂದೊಂದು ಥರ ಗಣೇಶನ ಕೂರಿಸಿರ್ತಾರೆ, ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ. ಇದು ನಮ್ಮನೆ ಮತ್ತು ನಮ್ಮನೆ ರೋಡು ಗಣೇಶ ಹಬ್ಬ, ಗೌರಿ ಹಬ್ಬದ ಒಂದು ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್.